ಮೇಡಮ್ ಈಗ ಈ ಸಿಸೇರಿಯನ್ ಅನ್ನೋದು ಅಪರಾಧ ಖಂಡಿತ ಅಲ್ಲ. ಆದ್ರೆ ನಮ್ಮ ರಾಜ್ಯದಲ್ಲಿ ಸಿಸೇರಿಯನ್ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಒಂದೊಂದು ತರಹದ ಪ್ಯಾನಿಕ್, ನಮ್ಮ ಭಾಷೆಯಲ್ಲಿ, ಮಾಧ್ಯಮದ ಭಾಷೆಯಲ್ಲಿ ಆತಂಕ ಅಂತ ಕರಿತೀವಿ. ಈ ಈ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್? ನಿಜಕ್ಕೂ ಇದು ಆತಂಕನಾ? ಅಲ್ಲ, ಅದು ಆತಂಕ ಅಂತ ಇರಲ್ಲ. ಸರ್ ಹೇಳ್ದಂಗೆ ದೇರ್ ಆರ್ ಇಂಡಿಕೇಶನ್ಸ್ ಫಾರ್ ಸಿಸೇರಿಯನ್ ಸೆಕ್ಷನ್. ಸೊ ನಾವು ಮೊದಲನೇದಾಗಿ ರೆಗ್ಯುಲರ್ ANC ಚೆಕ್ಅಪ್ ಟೈಮ್ ಅಲ್ಲೇನೆ ತಾಯಿ ಮತ್ತೆ ಮಗುವಿನ ಆರೋಗ್ಯದ ಕಡೆ ಗಮನ ಕೊಟ್ಟಿರ್ತೀವಿ. ಮತ್ತೆ ಕೆಲವು ಇಂಡಿಕೇಶನ್ಸ್ ಇದೆ. ಲೈಕ್ ಡ್ಯೂರಿಂಗ್ ANC ನಾವು ಹೇಳ್ತೀವಿ, ಓಕೆ ಶಾರ್ಟ್ ಸ್ಟೇಚರ್ ಇದೆ ಈ ತಾಯಿ, ಯಾಕಂದ್ರೆ ಮಗು ಬರೋದಕ್ಕೆ ಜಾಗ ಇರಲ್ಲ, ಹಾಗಾಗಿ ಇವರು ಮತ್ತೆ ಮಗು ದೊಡ್ಡದಾಗಿದೆ, ಇವರು ಸಿಸೇರಿಯನ್ಗೆ ಹೋಗ್ತಾರೆ ಅಂತ ಹೇಳಿ. ಬಟ್ 50% ಆಫ್ ದ ಕೇಸಸ್ ಅವ್ರಿಗೆ ನಾವು ಟ್ರಯಲ್ ಆಫ್ ಲೇಬರ್ ಅಂತ ಕೊಡ್ತೀವಿ. ಅಂದ್ರೆ ತಿಂಗಳು ತುಂಬ್ತಾ 9 ತಿಂಗಳು ತುಂಬಿ ಬರ್ತಾ ಇರ್ಬೇಕಾದ್ರೆ ಮದರ್ಗೆ ಏನನ್ಸುತ್ತೆ, ಸ್ವಲ್ಪ ಬೇಬಿ ಕೆಳಗಡೆ ಸಿಂಕ್ ಆದಂಗೆ ಆಗುತ್ತೆ, ಅಂದ್ರೆ ಮಗು ಜಾಗ ಮಾಡ್ಕೋತಾ ಇದೆ ಅಲ್ಲಿ ಅಂತ ಹೇಳಿ. ಅದಾದ್ಮೇಲೆ ಬೈ ಚಾನ್ಸ್ ನಾವು ಅಂತ ಮದರ್ನ ದೇ ವಿಲ್ ಕಮ್ ಇನ್ ಸ್ಪಾಂಟೇನಿಯಸ್ ಆನ್ಸೆಟ್ ಆಫ್ ಲೇಬರ್, ಅಂದ್ರೆ ಅವ್ರಿಗೆ ತಂತಾನೆ ಹೆರಿಗೆ ನೋವು ಬರೋದು ಮತ್ತೆ ನೀರ್ ಹೋಗ್ತಾ ಇರೋದು ಹಾಗೇನಾದ್ರು ಇದ್ರೆ ಅವರು ತಕ್ಷಣ ಆಸ್ಪತ್ರೆಗೆ ಬರ್ತಾರೆ. ಸೊ ಅವಾಗ ನಾವೆಲ್ಲ ಚೆಕ್ ಮಾಡಿ, ಬಿಕಾಸ್ ಸಿಸೇರಿಯನ್ಗೆ ನಾವು ಒಂದ್ಸಲಿ ಇಂಡಿಕೇಶನ್ ಹೇಳ್ತೀವಿ ಅಂದ್ರೆ ಅದಕ್ಕೆ ನಮ್ಗೆ ಸೆಟ್ ಆಫ್ ಕ್ರೈಟೀರಿಯಾಸ್ ಅಂತ ಇರ್ತವೆ, ಆಯ್ತಾ. ಸೊ ವಿಲ್ ಗಿವ್ ಎ ಟ್ರಯಲ್ ಆಫ್ ಲೇಬರ್, ಲೈಕ್ ಮೆಟರ್ನಲ್ ಇಂಡಿಕೇಶನ್ಸ್, ಮದರ್ದು ಎಲ್ಲ ಪ್ಯಾರಾಮೀಟರ್ಸ್ ಕರೆಕ್ಟ್ ಆಗಿದೆ, ಮಗುಗೇನು ಸುಸ್ತಾಗಿಲ್ಲ, ಮಗು ದೊಡ್ಡದಾಗಿಲ್ಲ, ಪ್ಲಾಸೆಂಟಾ ಪೊಸಿಷನ್ ನಾರ್ಮಲ್ ಆಗಿದೆ, ಮತ್ತೆ ತಾಯಿಗೆ ಬೇರೆ ರೀತಿ ಅಂದ್ರೆ ಹೆರಿಗೆ ನೋವು ಅಂತ ಹೇಳಿದ್ರೆ ಮದರ್ ಶುಡ್ ನಾಟ್ ಸಿ ಟು ಸನ್ಸೆಟ್ ಅಟ್ ದ ಸೇಮ್ ಟೈಮ್. ಸೊ ನಾವು ಪ್ರೊಲಾಂಗ್ಡ್ ಆಗೂ ಬಿಡಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಮಾನಿಟರ್ ದ ಲೇಬರ್. ಸರ್ ಹೇಳಿದಂಗೆ ನಾವು ಆಬ್ಸ್ಟಿಟಿಷಿಯನ್ ಕೆಲಸ ವಾಚ್ಫುಲ್ ಎಕ್ಸ್ಪೆಕ್ಟೆನ್ಸಿ, ಅವ್ರನ್ನ ಅಬ್ಸರ್ವ್ ಮಾಡೋದು, ಯಾವಾಗ ಇಂಟರ್ವ್ಯೂನ್ ಮಾಡಬೇಕು ಅವಾಗ ಮಾಡ್ತೀವಿ. ಸೊ ಇಫ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಫೈನ್ ವಿ ಅಲೌ ಹರ್ ಫಾರ್ ನಾರ್ಮಲ್ ಡೆಲಿವರಿ. ಇನ್ ಫ್ಯಾಕ್ಟ್ ಮದರ್ಗೆ ಯಾವ ತರ ಡೆಲಿವರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಬಿ ಕೈಗೆ ಬಂದಾದ್ಮೇಲೆ ಗೊತ್ತಾಗೋದು ವೆದರ್ ಇಟ್ ಇಸ್ ಫುಲ್ ನಾರ್ಮಲ್ ಡೆಲಿವರಿ ಇಸ್ ಅ ರೆಟ್ರೋಸ್ಪೆಕ್ಟಿವ್ ಡಯಾಗ್ನೋಸಿಸ್. ಸೊ ಓಕೆ she is delivered normally, then we'll tell okay she has had a normal delivery ಅಂತ ಹೇಳಿ. ಬಟ್ ಮಧ್ಯದಲ್ಲಿ ಮಗುಗೆ ಸುಸ್ತಾಯ್ತು, ಲೇಬರ್ ಪ್ರೋಗ್ರೆಸ್ ಆಗ್ತಾ ಇಲ್ಲ, ಪ್ರೊಲಾಂಗ್ ಆಗ್ತಾ ಇದೆ, ಹಾಗೇನಾದ್ರೂ ಇದೆ ಅಂದ್ರೆ ನಾವು ಇಮಿಡಿಯೇಟ್ ಸಿಸೇರಿಯನ್ ಸೆಕ್ಷನ್ ತಗೋಬೇಕಾಗುತ್ತೆ. ಸೊ ನಮ್ಗೆ ಅವೆಲ್ಲ ಸೆಟ್ ಆಫ್ ಕ್ರೈಟೀರಿಯಾಸ್ ಇರುತ್ತೆ. ಮತ್ತೆ ಅಷ್ಟು ಸುಲಭವಾಗಿ ಯಾರು ಸುಮ್ನೆ ಸಿಸೇರಿಯನ್ ಅಂತ ಮಾಡಲ್ಲ. ವಿ ಆಲ್ವೇಸ್ ಗಿವ್ ಎ ಟ್ರಯಲ್ ಆಫ್ ಲೇಬರ್. ಈವನ್ ಪ್ರೀವಿಯಸ್ ಸಿಸೇರಿಯನ್ ಇದ್ರೂ ಅವ್ರಿಗೆ ವಜೈನಲ್ ಬರ್ತ್ ಆಫ್ಟರ್ ಡೆಲಿವರಿ ಆಫ್ಟರ್ ಸಿಸೇರಿಯನ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದರಲ್ಲಿ ಇಫ್ ದಟ್ ಮದರ್ ಇಸ್ ಗೋಯಿಂಗ್ ಟು ಫಿಟ್ ಇನ್ ಫಾರ್ ದಟ್ ಕ್ರೈಟೀರಿಯಾ, ಮುಂಚೆ ಸಿಸೇರಿಯನ್ ಆದವ್ರಿಗೂ ನಾವು ನಾರ್ಮಲ್ ಡೆಲಿವರಿ ಟ್ರಯಲ್ ಕೊಡೋ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಎನಿ ಡೆಲಿವರಿ ಅದೊಂಥರ ಪುನರ್ಜನ್ಮ ಇದ್ದಂಗೆ ತಾಯಿಗೆ. ಪ್ರೆಗ್ನೆನ್ಸಿನೂ ಒಂದು ಪುನರ್ಜನ್ಮ, ಡೆಲಿವರಿ ಪ್ರಾಸೆಸ್ಸು ಪುನರ್ಜನ್ಮ. ಸೊ ನಾವು ಅದನ್ನೆಲ್ಲ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಲೇಬರ್ ಮಾನಿಟರ್ ಮಾಡಿ ಮಧ್ಯದಲ್ಲಿ ಏನಾದ್ರೂ ಇಂಡಿಕೇಶನ್ ಇದ್ರೆ ಅಷ್ಟೇ ನಾವು ಸಿಸೇರಿಯನ್ಗೆ ತಗೋತೀವಿ. ಸುಮ್ನೆ ಅನ್ನೆಸೆಸರಿಯಾಗಿ ಯೂಶಲಿ ಯಾರು ತಗೊಳ್ಳಲ್ಲ. ಅದನ್ನೇ ಮಾತನಾಡಿಸ್ತಾ ಹೋಗೋಣ. ಇನ್ನು ಪ್ರೇಮಮೂರ್ತಿ ಅವರು ಗೃಹಿಣಿಯಾಗಿ ಮಾತನಾಡೋದಾದ್ರೆ, ಮೇಡಮ್ ಒಂದು ಕಾಲ ಇತ್ತು